ಆತ್ಮೀಯ ಅಭ್ಯರ್ಥಿಗಳೇ, ರಾಣಿ ಚೆನ್ನಮ್ಮ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಆತ್ಮೀಯರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2025ರಲ್ಲಿ ಆರ್ಮಿ ಅಗ್ನಿವೀರ ನೇಮಕಾತಿ ನಡೀತಾ ಇದೆ. ಇದರಲ್ಲಿ ಆಗಿರ್ತಕ್ಕಂಥ ಹೊಸ ಬದಲಾವಣೆಗಳ ಕುರಿತು ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿದ್ದೇನೆ. ಬನ್ನಿ ಹಾಗಾದರೆ ವಿಡಿಯೋದಲ್ಲಿ ಮುಂದುವರಿಯುವಂತೆ ನೋಡಿರಿ. ಅಗ್ನಿವೀರ ಆರ್ಮಿ ನೇಮಕಾತಿ 2025ರಲ್ಲಿ ಹೊಸ ಬದಲಾವಣೆಗಳು ಏನಾಗಿದೆ ಅಂತ ನಾವು ನೋಡ್ತಾ ಹೋದಾಗ, ಮೊದಲಿಗೆ ನೋಡಿರಿ, ಈ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ 2025ರಲ್ಲಿ ಬೆಳಗಾವಿ, ಮಂಗಳೂರು ಮತ್ತು ಬೆಂಗಳೂರು ಯಾರುಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ನ ಸ್ಟಾರ್ಟ್ ಡೇಟ್ ಯಾವುದೈತು ಅಂತಂದರೆ 12/3/2025 ಇದೆ. ಆಮೇಲೆ ಇದರ ಎಂಡ್ ಡೇಟ್ ಬಂದುಬಿಟ್ಟು 10/4/2025 ಇದೆ. ಸರಿ, ಹಾಗಾದರೆ ಇನ್ನು ಈ ಆನ್ಲೈನ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗೈತಿ ಅಂತ ಕೇಳಿದರೆ, ಇದು ಜೂನ್ 2025ರ ನಂತರ ಅಂತ ಹೇಳಿದರು. ಟೆಂಟೇಟಿವ್ ಡೇಟ್ ಕೊಟ್ಟಿದ್ದರು. ಆ ಒಂದು ಡೇಟ್ಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗ್ತೈತಿ. ಆಮೇಲೆ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾವ ಕೆಟಗರಿ ಅಂತ ನೋಡಿದಾಗ ನಿಮಗೆಲ್ಲರಿಗೂ ಗೊತ್ತಿರೋ ಕಾಮನ್ಲಿ ಅಗ್ನಿವೀರ GD ಇರ್ತದೆ. ಇದಕ್ಕೆ 10th ಕ್ವಾಲಿಫಿಕೇಷನ್ ಇರ್ತದೆ. ಆಮೇಲೆ ಅಗ್ನಿವೀರ ಟೆಕ್ನಿಕಲ್, ಇದು 10+2 ಕ್ವಾಲಿಫಿಕೇಷನ್ ಇರ್ತದೆ. ಆಮೇಲೆ ಅಗ್ನಿವೀರ ಕ್ಲರ್ಕ್ ಆಗಲಿ ಅಥವಾ SKT ಅಂದರೆ ಸ್ಟೋರ್ ಕೀಪರ್ ಅಂತೇಳಿ ಕರಿತೀವಿ. ಇದಕ್ಕೆ 10+2 ಏನು ಬೇಕಾಗಪ್ಪ ಅಂತಂದ್ರೆ ಕ್ವಾಲಿಫಿಕೇಷನ್ ಬೇಕಾಗ್ತದೆ. ಇನ್ನು ಮುಂದೆ ಅಗ್ನಿವೀರ ಟ್ರೇಡ್ಸ್ಮನ್ನ 10th ಪಾಸ್ ಆಗಿರಬೇಕಾಗ್ತದೆ. ಇನ್ನೊಂದು ಅಗ್ನಿವೀರ ಟ್ರೇಡ್ಸ್ಮನ್ಗೆ 8th ಪಾಸ್ ಆದರೆ ಸಾಕಾಗಿರ್ತದೆ. ಈ ಒಂದು ಏನು ಕೆಟಗರಿ ಇದಲ್ಲ, ಇವಕ್ಕೆ ಪರ್ಟಿಕ್ಯುಲರ್ಲಿ ಇಂತಿಷ್ಟ ಅಗ್ರಿಗೇಟ್ ಇರಬೇಕಂತದ. ಅದು ಎಲ್ಲ ಮಾಹಿತಿ ಕೂಡ ನಿಮ್ಮೆಲ್ಲರಿಗೂ ಗೊತ್ತೈತಿ. ಯಾಕಂದರೆ ಆಲ್ರೆಡಿ ಎಲ್ಲ ಮೊಬೈಲ್ಗಳು ಕೂಡ ನೀವು ಏನು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿದರೆ ಅದು ಕೂಡ ನೀವು ನೋಡ್ಕೋರಿ ಅಂತ ಹೇಳ್ತಾ, ಇನ್ನು ಈ ಎಲ್ಲ ಕೆಟಗರಿಗಳಿಗೂ ಏಜ್ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಅದಕ್ಕೂ ಚೇಂಜಸ್ ಇಲ್ಲ. 17 ವರ್ಷದಿಂದ 21 ವರ್ಷದವರೆಗೆ ಮಾತ್ರ ಅವಕಾಶ ಇರ್ತದೆ. ಇನ್ನು ಮುಂದುವರೆದ ಡೇಟ್ ಆಫ್ ಬರ್ತ್ ಯಾವ ರೀತಿ ಕನ್ಸಿಡರ್ ಮಾಡಿದಾರಪ್ಪ ಅಂತಂದ್ರೆ, ಇಲ್ಲಿ 1 ಅಕ್ಟೋಬರ್ 2004ರಿಂದ 1/4/2004ರಿಂದ 1 ಏಪ್ರಿಲ್ 2008ರವರೆಗೆ ಮಾತ್ರ ಅದರ ಬಿಟ್ವೀನ್ ಜನಿಸಿದಂಥ ಅಭ್ಯರ್ಥಿಗಳಿಗೆ ಇದು ಅವಕಾಶ ಇರ್ತದೆ. 2 ಸ್ಟಾರ್ಟ್ ಮತ್ತು ಎಂಡ್ ಡೇಸ್ಗಳನ್ನು ಇನ್ಕ್ಲೂಡಿಂಗ್ ಇರ್ತದೆ. ಇನ್ನು ಇದಾದ ನಂತರ ನಿಮ್ಗೆ ಆಗಲೇ ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ ಏನಪ್ಪ ಅಂತಂದ್ರೆ, ಈ ಒಂದು ನೇಮಕಾತಿಯಲ್ಲಿ ಒಂದು ಬದಲಾವಣೆ ಆಗೈತಿ, ಹೊಸ ಒಂದು ಅಪ್ಡೇಟ್ ಆಗೈತಿ. ಅದನ್ನೇನು ನೋಡೋಣಪ್ಪ ಅಂತ ನಾನು ನಿಮ್ಗೆ ಹೇಳಿದೆ. ಸರಿ, ಹಾಗಾದ್ರೆ ಇಲ್ಲೇನೈತಿ ಅಂದರೆ, ಈ ನೇಮಕಾತಿಯಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ಪ್ರಪ್ರಥಮ ಬಾರಿಗೆ ಆರ್ಮಿ ಅಗ್ನಿವೀರ ಪರೀಕ್ಷೆಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 13 ಭಾಷೆಗಳಲ್ಲಿ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಮಗೊಂದು ಏನು ಕರ್ನಾಟಕದ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಪ್ರಥಮ ಬಾರಿಗೆ ನೀವು ಏನು ಮಾಡಬೇಕು ಅಂದರೆ ಇದನ್ನು ಎಕ್ಸಾಮನ್ನು ಫೇಸ್ ಮಾಡ್ಬೋದು. ಇದರಿಂದ ನಿಮ್ಗೆ ಬಹಳಷ್ಟು ಅನುಕೂಲತೆಗಳು. ಯಾಕಂದ್ರೆ ನಮ್ಮ ಬಹಳಷ್ಟು ಜನ ಕನ್ನಡ ಮೀಡಿಯಂ ಹುಡುಗರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಆರ್ಮಿಗೆ ಸೇರುವಂಥ ಕನಸನ್ನು ಕಂಡಿರ್ತಾರೆ. ಅವ್ರಿಗಿದು ಭಾಳ ಒಂದು ಸುಲಭದ ವಿಚಾರ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಒಂದು ರಿಕ್ರೂಟ್ಮೆಂಟ್ ಮಿಸ್ ಮಾಡ್ಕೋಬೇಡ್ರಿ, ಇದರೊಳಗೆ ನೀವು ಮುಂದುವರಿರಿ ಅಂತ ಹೇಳ್ತಾ, ಇನ್ನು ಎರಡನೇದು ಇನ್ನೊಂದು ಹೊಸ ಬದಲಾವಣೆ ಏನು ಅಪ್ಡೇಟ್ ಆಗೈತೆ ಅನ್ನೋದು ಭಾಳ ಇಂಪಾರ್ಟೆಂಟ. ಈಗ ನೋಡ್ರಿ, ಇಲ್ಲಿ ನಿಮ್ಗೆ ಹೇಳಿದಾಗ ಅಗ್ನಿವೀರ ಜನರಲ್ ಡ್ಯೂಟಿ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಸ್ಟೋರ್ ಕೀಪರ್, ಟ್ರೇಡ್ಸ್ಮನ್ 10th ಮೇಲೆ, ಟ್ರೇಡ್ಸ್ಮನ್ 8th ಮೇಲೆ, ಈ ಎಲ್ಲ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ನಡೆಯತ್ತಿ. ಇದಕ್ಕೊಂದು ಹೊಸ ಅವಕಾಶವನ್ನು ಕೊಟ್ಟಿದ್ದಾನೆ. ಏನಪ್ಪ ಅಂತಂದ್ರೆ, ಇಲ್ಲಿ ಈ ಹುದ್ದೆಗಳಲ್ಲಿ ಯಾವುದಾದ್ರೂ 2 ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆಮೇಲೆ ಈ 2 ಹುದ್ದೆಗಳಿಗೆ ಆಯ್ಕೆಯನ್ನು ನಾವು ಸ್ಪರ್ಧಿಸಬಹುದಲ್ಲ. ಹಾಗಾಗಿ ಅಂತಿಮವಾಗಿ ಏನಾಗ್ತದಪ್ಪ ಅಂದ್ರೆ, ನೀವು ಇದು ಇನ್ ಡೀಟೇಲಿಂಗ್ ಹೇಳ್ಬೇಕಂದ್ರೆ, ನೀವು ಈ ಎಲ್ಲ ಹುದ್ದೆಗಳಲ್ಲಿ ನೀವು ಎದಕ್ಕೆ ಕ್ವಾಲಿಫಿಕೇಶನ್ ಅದಿಲ್ಲ ಅವೆಲ್ಲದರಾಗೆ 2ಕ್ಕೆ ಬೇಕಾದಕ್ಕೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಉದಾಹರಣೆ ಒಂದು ಹೇಳ್ಬೇಕಪ್ಪ ಅಂದ್ರೆ, ಈಗ ITI ಆಗಿರ್ತೈತಿ. ಆ ITI ಆದಂಥ ಹುಡುಗರು 10th ಮೇಲೆ ಆಗಿರ್ತಾರೆ, ಅವರು ITI ಮೇಲೆ ಟೆಕ್ನಿಕಲ್ಲು ಹಾಕ್ಬೋದು. ಅದ್ರ ಜೊತೆಗೆ ಆರ್ಮಿ ಅಗ್ನಿವೀರ GDನೂ ಹಾಕ್ಬೋದು, ಅಥವಾ 10th ಬೇಸ್ ಟ್ರೇಡ್ಸ್ಮನ್ ಹಾಕ್ಬೋದು, ಅಥವಾ 8th ಮೇಲೂ ಕೂಡ ಟ್ರೇಡ್ಸ್ಮನ್ಗೆ ಹಾಕ್ಬೋದು. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಕೊನೆಗೆ ಏನಾಗ್ತದಪ್ಪ ಅಂದ್ರೆ, ಹಾಕಿದ ನಂತರ ಕೊನೆಗೆ ನೀವೇನು ಮಾಡ್ತೀರಿ ಅಂತಂದ್ರೆ, ಈ 2 CET ಕಾಮನ್ ಕಂಪ್ಯೂಟರ್ ಬೇಸ್ ಪರೀಕ್ಷೆನ ಪಾಸ್ ಮಾಡ್ತೀರಿ, ಅದನ್ನು ಫೇಸ್ ಮಾಡ್ತೀರಿ. ಆಮೇಲೆ ಇದಕ್ಕೆ ಫಿಸಿಕಲಿಗೆ ಏನಾಗ್ತದಪ್ಪ ಅಂದ್ರೆ, ಒಂದು ಹಂತದಲ್ಲಿ ತೊಗೋಬೋದು, ತೆಗೆದುಕೊಳ್ಬೋದು, ಅಥವಾ ಏನು ಮಾಡ್ತಾರಪ್ಪ ಅಂದ್ರೆ 2 ಹಂತಗಳಲ್ಲಿ ನಿಮ್ಗೆ ಫಿಸಿಕಲ್ ಪರೀಕ್ಷೆನ ಅವ್ರು ತೊಗೋಬೋದು. ಆದರೆ ಕೊನೆಗೆ ಏನು ಮೆರಿಟ್ ಬರ್ತದಪ್ಪ ಅಂದ್ರೆ, ನಿಮ್ದು 2ಕ್ರಾಗ ಎದ್ರಾಗ ಹೈಯೆಸ್ಟ್ ಮೆರಿಟ್ ಐತಿ ಅದರಲ್ಲಿ ನೀವು ಸೆಲೆಕ್ಷನ್ ಆಗ್ಬೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗೈತಿ. ಇದು ವೆರಿ ನಿಮ್ಗೆ ಬಹಳ ಅನುಕೂಲಕರ ಒಂದು ವಿಷಯ. ಯಾಕಂದ್ರೆ ಎಲ್ಲರೂ ಮಾರ್ಕ್ಸ್ ಕಡಿಮೆ ಆದರೆ ಇನ್ನೊಂದು ಹುದ್ದೆಗಳಿಗೆ ನೀವು ಆಯ್ಕೆಯನ್ನು ಮಾಡ್ಬೋದು ಅಂತ ಹೇಳ್ತಾ,
ಆತ್ಮೀಯ ಅಭ್ಯರ್ಥಿಗಳೇ, ಈ ಒಂದು 2025ರ ಒಂದು ನೇಮಕಾತಿ ಕುರಿತಾಗಿ ನಮ್ಮ ರಾಂಚೂರು ಡಿಫೆನ್ಸ್ ಅಕಾಡೆಮಿ ಚನ್ನಂಕಿತ್ತೂರಿನಲ್ಲಿ ಈಗಾಗಲೇ ಅಡ್ಮಿಷನ್ಗಳು ಸ್ಟಾರ್ಟ್ ಆಗಿವೆ. ಆಮೇಲೆ ಈ ಬರುವ 20ನೇ ತಾರೀಕು, ಈಗ ನೆಕ್ಸ್ಟ್ 20 ಮಾರ್ಚ್ 2025ರಿಂದ ತರಗತಿಗಳು ನಡೀತಾ ಇವೆ. ತಾವೆಲ್ಲರೂ ಕೂಡ ಬೇಗನೆ ಬಂದು ಎನ್ರೋಲ್ ಮಾಡ್ಕೊರಿ. ಯಾಕಂದ್ರೆ ನೀವು ಬೇಗ ಬಂದು ಎನ್ರೋಲ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ನಿಮ್ಗೆ ರಿವಿಷನ್ ಮಾಡಲಿಕ್ಕೆ ಆಗಿರ್ಬೋದು, ಅನೇಕ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ ನೀವು ಅಪ್ಡೇಟ್ ಆಗಲಿಕ್ಕೆ, ಆಮೇಲೆ ಪರ್ಫೆಕ್ಟ್ ಆಗಲಿಕ್ಕೆ ಭಾಳ ಅನುಕೂಲ ಆಗ್ತೈತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.